ರಾಜ್ಯ ಸರ್ಕಾರಕ್ಕೆ ನಿವೃತ್ತ ಅಧಿಕಾರಿಗಳು ಪತ್ರವನ್ನು ಬರೆದಿದ್ದಾರೆ. 3 IPS ಅಧಿಕಾರಿಗಳ ಅಮಾನತು ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಪತ್ರವನ್ನು ಬರೆಯಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಿವೃತ್ತ ಅಧಿಕಾರಿಗಳು, ಇಂಡಿಯನ್ ಪೊಲೀಸ್ ಫೌಂಡೇಶನ್ ಹಾಗೂ ನಿವೃತ್ತ IPS ಅಧಿಕಾರಿಗಳಿಂದ ಪತ್ರ ರವಾನೆಯಾಗಿದೆ. ಈ ಮೂಲಕವಾಗಿ ರಾಜ್ಯ ಸರ್ಕಾರ ಕೈಗೊಂಡಿರತಕ್ಕಂಥ ಕ್ರಮದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. RCB ಸೋಷಿಯಲ್ ಮೀಡಿಯಾ ಪೋಸ್ಟ್ ಬಗ್ಗೆ ಉಲ್ಲೇಖಿಸಿ ಅವರು ಪತ್ರವನ್ನ ಬರೆದಿದ್ದಾರೆ. RCB ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿರ್ತಕ್ಕಂಥ ಪೋಸ್ಟ್ಗಳನ್ನು ಉಲ್ಲೇಖಿಸಿನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಪತ್ರ ಬರೆಯಲಾಗಿದೆ. RCB ಪೋಸ್ಟ್ನಿಂದಾಗಿನೇ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಟೇಡಿಯಂ ಬಳಿಯಲ್ಲಿ ಸೇರಿದ್ರು ಅನ್ನುವಂಥ ಅಂಶವನ್ನು ಕೂಡ ಇವರು ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಸರ್ಕಾರ ಏನು ಹೇಳ್ತಿದೆಯಲ್ಲ, ಬಹುತೇಕ ಅದೇ ವಿಚಾರವನ್ನು ಅವರು ಪ್ರಸ್ತಾಪಿಸಿದ್ದಾರೆ. ಆದರೆ ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿತ್ತು. ಪೊಲೀಸ್ ಇಲಾಖೆ ಕೂಡ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಿಕೊಂಡಿತ್ತು. ಊಹೆಗೂ ಮೀರಿದ ಜನ ಕಾರ್ಯಕ್ರಮಗಳಿಗೆ ಬಂದಿದ್ರು. ಯಾರು ಕೂಡ ಕಲ್ಪಿಸಿರಲಿಲ್ಲ. ಯಾಕಂದ್ರೆ ಸಾಮಾನ್ಯವಾಗಿ ಸರ್ಕಾರದ ಮಟ್ಟದಲ್ಲಿ ಏನಾಗ್ತಿರುತ್ತೆ ಅಂತ ಹೇಳಿದ್ರೆ, ಅವ್ರು ಯಾವುದೋ ಆಯೋಜನೆ ಮಾಡಿದಾಗ, ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಅನೇಕ ಬಾರಿ ಜನರನ್ನ ಕರ್ಕೊಂಡು ಬರಬೇಕಾಗತ್ತೆ. ಜನ ತಾವಾಗಿಯೇ ಬರ್ತಾರಲ್ಲ, ಅದನ್ನ ಇವರು ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಎಷ್ಟು ಸಂಖ್ಯೆಯಲ್ಲಿ ಬರಬಹುದು, ಇದು ಕಲ್ಪನೆಗೂ ಮೀರಿರ್ತಕ್ಕಂಥ ವಿಚಾರ ಆಗಿತ್ತು. RCB ಫ್ಯಾನ್ಸ್ ಬಂದಿರುವಂತಹ ವಿಚಾರದಲ್ಲೂ ಕೂಡ ಅದರಲ್ಲಿ ಅನುಮಾನ ಇಲ್ಲ. ಕಲ್ಪನೆಗೂ ಮೀರಿದಂತಹ, ಊಹೆಗೂ ಮೀರಿದಂತಹ ರೀತಿಯಲ್ಲಿ ಕಾರ್ಯಕ್ರಮಗಳಿಗೆ ಜನ ಬಂದಿದ್ರು. ಯಾರು ಊಹಿಸ್ಕೊಂಡಿರಲಿಲ್ಲ. ಆದರೆ ಆಡಳಿತ ನಡೆಸೋದಕ್ಕೆ ಒಂದು ಕಲ್ಪನೆ ಇರಬೇಕಿತ್ತಲ್ವಾ, ಎಷ್ಟು ಜನ ಬರಬಹುದು. ಯಾಕಂದ್ರೆ ಇಷ್ಟು ಲಕ್ಷಾಂತರ ಜನ ಅಭಿಮಾನಿಗಳಿರುವಾಗ, ಕೋಟ್ಯಂತರ ಜನ ಅಭಿಮಾನಿಗಳಿದ್ದಾಗ ಅದರಲ್ಲಿ ಲಕ್ಷಾಂತರ ಜನ ಬರುವಂಥದ್ದು ಬಹಳ ದೊಡ್ಡ ಮಾತಾ. ಪೊಲೀಸರಿಗೆ ಬಂದೋಬಸ್ತು ವೇಳೆ ಕಷ್ಟ ಆಗಿದೆ ಅನ್ನುವಂತಹ ವಿವರಣೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಪೊಲೀಸರಿಗೂ ಕೂಡ ಈ ಬಂದೋಬಸ್ತು ಮಾಡುವಾಗ ಕಷ್ಟ ಆಗಿದೆ. ಇಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ಅಮಾನತನ ರದ್ದು ಮಾಡಬೇಕು ಅನ್ನುವಂತಹ ವಿನಂತಿಯನ್ನ ಮಾಡಿಕೊಳ್ಳಲಾಗಿದೆ. ನಿವೃತ್ತ ಅಧಿಕಾರಿಗಳು ಕೂಡ ಅಂಥದ್ದೊಂದು ಪ್ರಶ್ನೆ ಎತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ IAS ವರ್ಸಸ್ IPS ಕೂಡ ನಡೀತಾ ಇದೆ. ನೋಡಿ, ರಾಜ್ಯದ ಸರ್ಕಾರದಲ್ಲಿ ಕಾರ್ಯಾಂಗದ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು, IPS ಕ್ಯಾಡರ್ ಅವರು, IAS ಕ್ಯಾಡರ್ ಅವರು, ಇವರ ವಿಚಾರದಲ್ಲೂ ಕೂಡ ಈಗ ತಿಕ್ಕಾಟ ಶುರುವಾಗಿದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಈಗ IAS IPS ಅಧಿಕಾರಿಗಳ ನಡುವಿನ ಶೀತಲ ಸಮರ ಶುರುವಾಗಿದೆ. ಇದಕ್ಕೆ ಕಾರಣ ಕೂಡ ಇದೆ. ಇದಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ರಾಜ್ಯ ಸರ್ಕಾರದ ಈ ನಡೆ. IAS ಅಧಿಕಾರಿಗಳ ವಿರುದ್ಧವೂ ಕ್ರಮಕ್ಕೆ ಪಟ್ಟು ಹಿಡಿದಿದ್ದಾರೆ. ಕೇವಲ IPS ಅಧಿಕಾರಿಗಳು ಮಾತ್ರನ ಹಾಗಾದ್ರೆ ಇಲ್ಲಿ ಫೇಲ್ಯೂರ್ ಆಗಿರೋದು? IAS ಅಧಿಕಾರಿಗಳು ಅಂದಾಜಿಸಬೇಕಾಗಿತ್ತಲ್ಲ. ಸರ್ಕಾರದ ಮಟ್ಟದಲ್ಲಿ ಪ್ರತಿಯೊಂದು ವ್ಯವಸ್ಥೆಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಮತಿ ಕೊಡುವುದರಿಂದ ಹಿಡಿದು ಉಸ್ತುವಾರಿಯವರೆಗಿರುವಂತಹ ಪ್ರಮುಖವಾಗಿರ್ತಕ್ಕಂತಹ ಹುದ್ದೆಗಳವು. IAS ಅಧಿಕಾರಿಗಳ ವಿರುದ್ಧವೂ ಕ್ರಮಕ್ಕೆ ಪಟ್ಟು ಹಿಡಿದಿದ್ದಾರೆ ಈಗ IPS ಅಧಿಕಾರಿಗಳು. ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳಷ್ಟೇ ಹೊಣೆ ಯಾಕೆ ಅನ್ನುವಂಥದ್ದು ಅವ್ರು ಕೇಳ್ತಾ ಇರುವಂಥದ್ದು. ಓಕೆ, ಬಂದೋಬಸ್ತ್ನಲ್ಲಿ ವಿಫಲ ಆಗಿದೆ, ಅದಕ್ಕಾಗಿ ಮಾತ್ರನೇ ಅಂತೇಳಿ. ಆದರೆ ಬಂದೋಬಸ್ತ್ಗೆ ಅನುಮತಿನೇ ಕೊಡಬಾರ್ದು ಅಂತ ಹೇಳ್ಕೊಂಡು IPS ಹೇಳಿದಾಗ IAS ಅವರು ಯಾಕೆ ಕೇಳಿಲ್ಲ? ಈ ಪ್ರಶ್ನೆಯನ್ನು IPSಗಳವರು ಎತ್ತುತ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿಗಳಷ್ಟೇ ಹೊಣೆ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ. ಮತ್ತು ವಿಶೇಷವಾಗಿ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ IAS ಮತ್ತು IPS ಅಧಿಕಾರಿಗಳ ನಡುವಿರುವಂತಹ ಗೊಂದಲಗಳಿಗೆ ಕಾರಣ ಆಗಿರುವಂತ ಅಂತ ಹೇಳಿದ್ರೆ, ಅಲ್ಲಿ ಹರಿದಾಡಿರುವಂತಹ ಕೆಲವು ಪತ್ರಗಳು, ಈಗಾಗಲೇ ರವಾನೆ ಆಗಿರ್ತಕ್ಕಂಥ ಪಾಯಿಂಟ್ ಟು ಪಾಯಿಂಟ್ ಹೋಗಿರುವಂತಹ ಪತ್ರಗಳಿದಾವಲ್ಲ, ಅದು ಬಹಳ ಮುಖ್ಯ. IAS ಅಧಿಕಾರಿಗಳಿಬ್ಬರ ತಪ್ಪೇ ಇಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆ ಕೇಳಿದ್ದಾರೆ. ಇಬ್ಬರು IAS ಅಧಿಕಾರಿಗಳು ಇದರಲ್ಲಿ ಬಹಳ ಮುಖ್ಯ ಸ್ಥಾನದಲ್ಲಿದ್ದರು. ಅವರ ತಪ್ಪು ಇಲ್ವಾ ಹಾಗಾದ್ರೆ? ಕೇವಲ ನಮ್ದು ಮಾತ್ರ ತಪ್ಪ ಅಂತ ಹೇಳಿ IPSಗಳು ಕೇಳ್ತಿದ್ದಾರೆ. ಅನುಮತಿ ಕೊಡಿಸಿದವರ ವಿರುದ್ಧವೂ ಕ್ರಮ ಆಗಲೇಬೇಕು. ಅಂದ್ರೆ ಇಲ್ಲಿ ಯಾರು ಅನುಮತಿಯನ್ನು ಕೊಡಿಸಿದ್ರಲ್ಲ, ಈವೆಂಟ್ ಮಾಡಬೇಕು ಅಂತ ಹೇಳಿ, ಅಂಥವ್ರ ವಿರುದ್ಧ ಕೂಡ ಕ್ರಮ ಆಗಬೇಕು ಅನ್ನೋದನ್ನ IPSಗಳು ಕೇಳ್ತಾ ಇದ್ದಾರೆ. ಭದ್ರತೆ ಕಷ್ಟ ಅಂದ ಮೇಲೂ ನಿರ್ಲಕ್ಷ್ಯ ಮಾಡಿರುವಂತಹ IAS ಅಧಿಕಾರಿಗಳು, ಭದ್ರತೆ ಕೊಡೋದು ಕಷ್ಟ ಅಂತೇಳಿ IPS ಅಧಿಕಾರಿಗಳು ಹೇಳಿದ್ದಾರೆ. ಆಗ ಅದನ್ನ IAS ಅಧಿಕಾರಿಗಳು ನಿರ್ಲಕ್ಷಿಸಿದ್ದಾರೆ. ಸದ್ಯಕ್ಕೆ ಏನೂ ಮಾಡಲ್ಲ, ನೋಡೋಣ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಹೀಗೆ ಒಬ್ರು ಇನ್ನೊಬ್ಬರ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಸದ್ಯ ಸರ್ಕಾರ ನಿಜಕ್ಕೂ ಕೂಡ ಪರಿಸ್ಥಿತಿ ನಿಭಾಯಿಸೋದು ಹೇಗಪ್ಪ ಅನ್ನುವಂಥ ಯೋಚನೆಯಲ್ಲಿದೆ. ಹೀಗೆ ರಾಜ್ಯ ಸರ್ಕಾರದಲ್ಲಿ ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂಥ ಕಚ್ಚಾಟವೂ ಜೋರಾಗಿದೆ ಮತ್ತು ಇದು ಸರ್ಕಾರದ ಪಾಲಿಗೆ ದೊಡ್ಡ ಕಂಟಕವಾಗಿಯೂ ಕೂಡ ಮಾರ್ಪಟ್ಟಿರುವಂಥದ್ದು ಸುಳ್ಳಲ್ಲ. ಈಗ ಯಾವ ಸ್ವರೂಪದಲ್ಲಿ ಮುಂದಕ್ಕೆ ಇದನ್ನು ಸರ್ಕಾರ ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥ ಅಂಶ ಆಗತ್ತೆ. ಈಗ ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಕರಾವಳಿಯಲ್ಲಿ ಹಿಂದೂಗಳ ಪರ ನಿಂತ ಕೇಸರಿ ಪಡೆ, ಗಡೀಪಾರು ಆದೇಶ ಹಿಂಪಡೆಯುತ್ತಾ ಜಿಲ್ಲಾಡಳಿತ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ ಬಿಜೆಪಿ ಹೋರಾಟ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಹಂತಕರ ಬೇಟೆಗೆ NIA.
ಕರಾವಳಿಯಲ್ಲಿ ನಡೆದಿರುವಂತಹ ಕೊಲೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ ಅಂತ್ಯದಲ್ಲಿ ಒಂದು ಕೊಲೆ ಮತ್ತು ಮೇ ತಿಂಗಳಲ್ಲಿ ನಡೆದಿರತಕ್ಕಂತಹ 2 ಕೊಲೆಗಳು. ಇದು ಸಹಜವಾಗಿಯೇ ಕರಾವಳಿಯಲ್ಲಿ ಮತ್ತೆ ಆರೋಪ ಪ್ರತ್ಯಾರೋಪಗಳು, ಒಂದು ಸಮುದಾಯದವರಿಗೆ ಇನ್ನೊಂದು ಸಮುದಾಯದ ಮೇಲೆ ಆಕ್ರೋಶ, ದ್ವೇಷ ಇವೆಲ್ಲವೂ ಕೂಡ ನಡೀತಾ ಇದೆ. ಇದರ ನಡುವೆನೇ ಕರಾವಳಿಯಲ್ಲಿ ಹಿಂದೂ ಪರ ನಾಯಕರ ಪರವಾಗಿ ನಿಂತಿದ್ದಾರೆ ಈಗ ರಾಜ್ಯ ಬಿಜೆಪಿ ನಾಯಕರುಗಳು. ಕರಾವಳಿಯ ಹಿಂದೂ ಸಂಘಟನೆಗಳ ನಾಯಕರ ಪರವಾಗಿ ರಾಜ್ಯ ಬಿಜೆಪಿ ನಾಯಕರುಗಳು ನಿಂತಿದ್ದಾರೆ. ನೋಟಿಸ್, ಗಡೀಪಾರು ವಿಚಾರಣೆಗಳ ಬಗ್ಗೆ ಸರ್ಕಾರಕ್ಕೆ ಚಾಟಿ ಬೀಸುವುದಕ್ಕೆ ಈಗ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಜಿಲ್ಲಾಧಿಕಾರಿ ಹಾಗೂ ಎಸ್ಪಿಗೆ ಮನವಿ ಮಾಡಿದೆ ಬಿಜೆಪಿ ನಾಯಕರುಗಳ ನಿಯೋಗ. ಇವರು ಜಿಲ್ಲಾಧಿಕಾರಿ ಮತ್ತು ಎಸ್ಪಿ ಅವರನ್ನ ಭೇಟಿಯಾಗಿ ಅವ್ರಿಗೂ ಕೂಡ ಮನವಿಯನ್ನು ಮಾಡಿಕೊಂಡಿದೆ. ಇದರ ನಡುವೆನೇ ಸುಹಾಸ್ ಶೆಟ್ಟಿ ಕೊಲೆ ಕೇಸ್ ವಿಚಾರಣೆಗೆ ಎನ್ಐಎ ಎಂಟ್ರಿ ಕೊಡ್ತಾ ಇದೆ. ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ವಿಎಚ್ಪಿ ಸ್ವಾಗತವನ್ನ ಕೋರಿದೆ ಮತ್ತು ಪಿಎಫ್ಐ ಕೈವಾಡದ ಬಗ್ಗೆಯೂ ತನಿಖೆಗೆ ಮನವಿಯನ್ನು ಮಾಡಿಕೊಂಡಿದೆ. ಈ ಹತ್ಯೆಯಲ್ಲಿ ಪಿಎಫ್ಐನ ಕೈವಾಡ ಇತ್ತು ಅನ್ನುವಂಥದ್ದು ವಿಎಚ್ಪಿ ಮಾಡ್ತಿರುವಂತಹ ಆರೋಪ. ಹಾಗಾದ್ರೆ ಯಾವ ಸ್ವರೂಪದಲ್ಲಿ ಇಲ್ಲಿ ಆರೋಪ ಪ್ರತ್ಯಾರೋಪಗಳು ಸಾಗ್ತಾ ಇದ್ದಾವೆ, ಏನೇನು ನಡೀತಾ ಇದೆ? ವಿಶೇಷವಾಗಿ ಎನ್ಐಎ ಈಗ ತನಿಖೆಯನ್ನು ಕೈಗೆತ್ತಿಕೊಳ್ಳೋದಿದ್ರೆ ರಾಜ್ಯ ಸರ್ಕಾರ ಅದನ್ನು ಒಪ್ಪಿಕೊಳ್ಳುತ್ತಾ? ಎಲ್ಲ ಪ್ರಶ್ನೆಗಳು ಕೂಡ ಇರುವಂಥದ್ದು. ಹೀಗಾಗಿ ರಾಜ್ಯದಲ್ಲಿ ಈಗ ಬಿಜೆಪಿ ಪಾಲಿಗೆ ಬಹಳ ದೊಡ್ಡದಾಗಿ ನಡೀತಾ ಇರುವಂತಹ ಬೆಳವಣಿಗೆಗಳು ಅಂತ ಹೇಳಿದ್ರೆ, ಗಡೀಪಾರು ವಿರುದ್ಧ ಈಗ ಸಮರವನ್ನ ಬಿಜೆಪಿ ನಾಯಕರುಗಳು ಸಾರಿದ್ದಾರೆ. 36 ಮಂದಿಯ ಗಡೀಪಾರಿಗೆ ನಿರ್ಧರಿಸಿದೆ ಜಿಲ್ಲಾಡಳಿತ. ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು. ಈ ಪ್ರತೀಕಾರ, ದ್ವೇಷ, ರಕ್ತಕ್ಕೆ ರಕ್ತ, ಕೊಲೆಗೆ ಕೊಲೆ, ಜೀವಕ್ಕೆ ಜೀವ ಇವುಗಳು ಸಂಪೂರ್ಣವಾಗಿ ನಿಂತು ಹೋಗಬೇಕು ಅನ್ನೋ ಕಾರಣಕ್ಕೆ 36 ಮಂದಿಯನ್ನು ಲಿಸ್ಟ್ ಮಾಡಿದ್ದಾರೆ ಅವ್ರನ್ನ ಗಡೀಪಾರು ಮಾಡೋದಕ್ಕೆ. ಈಗ ಹಲವರಿಗೆ ನೋಟಿಸ್ ನೀಡಿದೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ. ದಕ್ಷಿಣ ಕನ್ನಡದ ಜಿಲ್ಲಾಡಳಿತ ಈಗಾಗಲೇ ಹಲವು ನಾಯಕರುಗಳಿಗೆ, ಅಂದರೆ ಮುಸ್ಲಿಂ ಮತ್ತು ಹಿಂದೂ ಎರಡೂ ಸಮುದಾಯಗಳ ನಾಯಕರುಗಳಿಗೂ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ನಿಮ್ಮನ್ನು ಯಾಕೆ ಗಡೀಪಾರು ಮಾಡಬಾರ್ದು ಅಂತ ಹೇಳಿ. ಅಲ್ಲದೆ ನೀವು ಒಂದು ವೇಳೆ ನಿಮ್ಮ ವಾದವನ್ನು ಮಂಡಿಸದಿದ್ದರೆ ನಿಮ್ಮನ್ನು ಇಮಿಡಿಯೇಟ್ ಆಗಿ ನಾವು ಗಡೀಪಾರು ಮಾಡ್ತೀವಿ ಅನ್ನುವಂಥದ್ದು ಕೂಡ ಅರ್ಥ ಆಗಿದೆ. ಹಿಂದೂ ಕಾರ್ಯಕರ್ತರಿಗೆ ನೋಟಿಸ್ ಕೊಟ್ಟಿದ್ದಕ್ಕೆ ಕಿಡಿಕಾರ್ತಾ ಇದ್ದಾರೆ. ಹಿಂದೂ ಸಂಘಟನೆಗಳ ಕಾರ್ಯಕರ್ತರಿಗೆ ನೋಟಿಸ್ ಕೊಟ್ಟಿರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ನಾಯಕರುಗಳು ಕೂಡ ಕಿಡಿಕಾರ್ತಾ ಇದ್ದಾರೆ. ಹಿಂದೂ ಸಂಘಟನೆಗಳ ನಾಯಕರುಗಳು ಕೂಡ ಕಿಡಿಕಾರ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ನಮ್ಮನ್ನ ಇಲ್ಲಿಂದ ಬೇರೆ ಕಡೆಗೆ ನೀವು ಗಡೀಪಾರು ಮಾಡ್ತೀರಿ? ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ವಿರುದ್ಧ ಸುಳ್ಳು ಕೇಸ್ಗಳನ್ನು ಹಾಕಲಾಗಿದೆ ಅನ್ನುವಂಥ ಆರೋಪವನ್ನು ಇವರು ಮಾಡ್ತಾ ಇದ್ದಾರೆ. ಹಿಂದೂ ಕಾರ್ಯಕರ್ತರುಗಳು ಅವರ ವಿರುದ್ಧ, ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ವಿರುದ್ಧ ಸುಳ್ಳು ಕೇಸ್ಗಳನ್ನು ದಾಖಲಿಸಲಾಗಿದೆ. ಈ ಸುಳ್ಳು ಆರೋಪವನ್ನು ಮಾಡಿ ನೀವು ಗಡೀಪಾರು ಮಾಡೋದಕ್ಕೆ ಹೊರಟಿದ್ದೀರಿ ಅಂತೇಳಿ ಸುಳ್ಳು ಕೇಸ್ ಹಾಕಿ ಗಡೀಪಾರಿಗೆ ಷಡ್ಯಂತ್ರ ಅನ್ನುವಂಥ ಆರೋಪ ಬಿಜೆಪಿಯವರದ್ದು. ಇಲ್ಲಿ ಅಂತಿಮವಾಗಿ ಯಾರ ವಿರುದ್ಧ ಪ್ರಕರಣವನ್ನು ದಾಖಲಾದರೂ ಕೂಡ ಅದರಲ್ಲಿ ಷಡ್ಯಂತ್ರ, ಸುಳ್ಳು ಈ ವಿಚಾರಗಳು ನಡೀತಾ ಇರುತ್ತೆ. ರಾಜಕೀಯ ಎಂಟ್ರಿ ಕೊಟ್ಟಿದೆ, ಇಲ್ಲಿ ಸಂಪೂರ್ಣವಾದಂತಹ ರಾಜಕೀಯ ಆಗಿದೆ. ಇಲ್ಲಿ ಈ ಬೆನ್ನಲ್ಲೇ ಸುಹಾಸ್ ಶೆಟ್ಟಿ ಹತ್ಯೆ ಕೇಸನ್ನು ಎನ್ಐಎ ತನಿಖೆಗೆ ಕೇಂದ್ರ ಸರ್ಕಾರ ಒಪ್ಪಿಸಿದೆ. ಕೇಂದ್ರ ಗೃಹ ಸಚಿವಾಲಯದಿಂದ ಇದನ್ನ ಎನ್ಐಎ ತನಿಖೆಗೆ ಶಿಫಾರಸನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಗೃಹ ಇಲಾಖೆಯಿಂದ ಆದೇಶ ಹೊರಬಿದ್ದಿದೆ. ರಾಜ್ಯ ಸರ್ಕಾರಕ್ಕೆ ಇದು ದೊಡ್ಡದಾದಂಥ ಶಾಕ್ ಆಗಿತ್ತು. ಯಾಕಂದರೆ ರಾಜ್ಯ ಸರ್ಕಾರ ನಿರೀಕ್ಷೆ ಮಾಡಿರಲಿಲ್ಲ ಇದನ್ನು ಎನ್ಐಎಗೆ ಕೊಡಬಹುದು ನಮ್ಮ ರೆಫರೆನ್ಸ್ ಇಲ್ಲದೆ ಅಂತ ಹೇಳಿ. ಆದರೆ ಕರಾವಳಿ ಜಿಲ್ಲೆಗಳಲ್ಲಿ ಪದೇ ಪದೇ ಹಿಂದೂ ನಾಯಕರ ಟಾರ್ಗೆಟ್ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಬಿಜೆಪಿ ಮಾಡ್ತಾ ಇರುವಂತಹ ಆರೋಪ. ಪದೇ ಪದೇ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಹಿಂದೂ ನಾಯಕರ ಹತ್ಯೆ ಆಗ್ತಿದೆ, ಗಡೀಪಾರು ಮಾಡ್ತಾ ಇದ್ದಾರೆ. ನೋಟಿಸ್ ಪ್ರಶ್ನಿಸಿ ಈಗ ಹೋರಾಟಕ್ಕೂ ಕೂಡ ಬಿಜೆಪಿ ನಾಯಕರು ಇಳಿದಿದ್ದಾರೆ. ಮಂಗಳೂರಿಗೆ ವಿಜೇಂದ್ರ ನೇತೃತ್ವದ ಬಿಜೆಪಿ ನಿಯೋಗ ಭೇಟಿ ನೀಡಿದೆ. ಅವರು ಹೋಗಿ ಬಿಜೆಪಿ, ವಿಎಚ್ಪಿ, ಬಜರಂಗದಳ, ಸಂಘ ಪರಿವಾರದ ಮುಖಂಡರ ಜೊತೆಗೆ ಸಭೆಯನ್ನು ನಡೆಸ್ತಾ ಇದ್ದಾರೆ. ಕಾರ್ಯಕರ್ತರಿಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು. ಆ ಮೂಲಕವಾಗಿ ಏನಾಗ್ತಿದೆ ಅನ್ನೋದನ್ನ ತಿಳ್ಕೊಳ್ತಿದ್ದಾರೆ. ಜೊತೆಗೆ ದಕ್ಷಿಣ ಕನ್ನಡದ ಎಸ್ಪಿ ಮತ್ತು ಜಿಲ್ಲಾಧಿಕಾರಿಯವರನ್ನು ಕೂಡ ಭೇಟಿಯಾಗಿದೆ ಬಿಜೆಪಿಯ ಈ ನಿಯೋಗ. ಹಿಂದೂಗಳ ರಕ್ಷಣೆಗೆ ಬರಬೇಕು, ಹಿಂದೂಗಳ ರಕ್ಷಣೆಯನ್ನು ಮಾಡಬೇಕು ಅನ್ನುವಂತಹ ಮನವಿಯನ್ನು ಅಧಿಕಾರಿಗಳಿಗೆ ಮಾಡಿದ್ದಾರೆ. ಇಲ್ಲಿ ಬಿಜೆಪಿಯ ಕೈಗೆ ಸಿಕ್ಕಿರುವಂಥ ಪ್ರಮುಖ ಅಸ್ತ್ರಗಳು ಅಂತ ಹೇಳಿದ್ರೆ ಹಿಂದೂ ಕಾರ್ಯಕರ್ತರ ಸರಣಿ ಕೊಲೆ. ಅದು ಒಂದಾದ ಮೇಲೆ ಒಂದು ಕೊಲೆಗಳ ಸರಣಿ ಮುಂದುವರಿದೆ. ಅದಕ್ಕೆ ಹೊಸ ಹೆಸರುಗಳು ಸೇರ್ಪಡೆ ಆಗ್ತಾ ಹೋಗ್ತಿದ್ದಾವೆ. ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ಮೇಲೆ FIRಗಳನ್ನು ದಾಖಲಿಸಲಾಗ್ತಾ ಇದೆ ಅನ್ನುವಂಥದ್ದು ಕೂಡ ಬಿಜೆಪಿಯವರಿಗೆ ಸಿಕ್ಕಿರುವಂತಹ ಬಹಳ ಮುಖ್ಯವಾದಂತಹ ಅಸ್ತ್ರಗಳಿವು. ಇನ್ನು ಹಿಂದೂ ಪರ ನಾಯಕರುಗಳನ್ನು ಗಡೀಪಾರು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಿಂದೂ ಸಂಘಟನೆಗಳ ನಾಯಕರುಗಳನ್ನೇ ಇವರು ಹುಡುಕಿ ಗಡೀಪಾರು ಮಾಡ್ತಿದ್ದಾರೆ. ಹಿಂದೂ ನಾಯಕರಿಗೆ ಪೊಲೀಸರಿಂದ ನೋಟಿಸ್ ಕೊಡ್ತಾ ಇದ್ದಾರೆ. ಅವ್ರನ್ನ ವಿಚಾರಣೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಥವಾ ಅವ್ರ ಮನೆಗಳಿಗೆ ಹೋಗಿ ವಿಚಾರಣೆ ನಡೆಸ್ತಿದ್ದಾರೆ. ರಾತ್ರಿ ಬಂದು ಪೊಲೀಸರು ಮನೆ ಬಾಗಿಲನ್ನು ತಡ್ತಾ ಇದ್ದಾರೆ. ಈ ಅಂಶಗಳೇನಿದ್ದಾವೆ ಇದು ಬಿಜೆಪಿಗೆ ಸಿಕ್ಕಿರುವಂತಹ ಅತಿ ದೊಡ್ಡ ಅಸ್ತ್ರಗಳಾಗಿದ್ದಾವೆ. ಇದರಿಂದಾಗಿನೇ ಸದ್ಯಕ್ಕೆ ಬಿಜೆಪಿಯ ನಿಯೋಗ ಕೂಡ ಮಂಗಳೂರಲ್ಲಿ ಆಕ್ಟಿವ್ ಆಗಿದೆ. ಕಾಂಗ್ರೆಸ್ನವರ ನಿಯೋಗ ಕೂಡ ಮಂಗಳೂರಲ್ಲಿ ಆಕ್ಟಿವ್ ಆಗಿದೆ. ಎಲ್ಲರೂ ಇಲ್ಲಿ ರಾಜಕೀಯವಾಗಿ ಇದನ್ನು ನೋಡ್ತಿದ್ದಾರೆ ಹೊರತು
ಅಂತಿಮವಾಗಿ ಕರಾವಳಿಯಲ್ಲಿ ಕೊಲೆಗಳು ನಿಲ್ಲಬೇಕಾಗಿದೆ. ಅದು ಹಿಂದೂಗಳದಿರಲಿ, ಅದು ಮುಸಲ್ಮಾನರದಿರಲಿ, ಯಾರದ್ದೇ ಆಗಲಿ ಜೀವ ಹೋಗಬಾರ್ದು. ಯಾವುದೇ ಮನೆಗೂ ಕೂಡ ಹೀಗೆ ಕೊಲೆಗಳ ಮೂಲಕವಾಗಿ ಆ ಮನೆಯ ಮಕ್ಕಳ ಶವ ಹೋಗುವಂಥದ್ದು ನಿಲ್ಲಬೇಕು. ಆ ಕೆಲಸವನ್ನು ಸರ್ಕಾರ, ಪೊಲೀಸರು ಹಾಗೆಯೇ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಎನ್ಶೂರ್ ಮಾಡಬೇಕಾಗಿರುವಂಥದ್ದು ಬಹಳ ದೊಡ್ಡ ಜವಾಬ್ದಾರಿ.